ಆಮೇಲೆ ಯಾವ ವ್ಯಕ್ತಿನೂ ಅವ್ರನ್ನ ಕಣ್ಣಾರೆ ಕಂಡು ದ್ವೇಷ ಮಾಡೋರು ಎದುರುಗಡೆ ಬಂದ ತಕ್ಷಣ ಪ್ರೀತಿ ಮಾಡ್ತಾರೆ ಅವ್ರನ್ನ. ಖುಷಿ ಆದ್ರೆ ನಿಮ್ಗೆ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಸಿನಿಮಾ ಸಾಂಗ್ ನೋಡಿದೆ ತುಂಬಾ ಚೆನ್ನಾಗಿದೆ. ಆ ಸೀರಿಯಲ್ ಫೋನ್ ಮಾಡಿ ಡೈರೆಕ್ಟರ್ ಫೋನ್ ಮಾಡಿ ವಿಶ್ ಮಾಡೋದು ಎಂತ ಅದ್ಭುತವಾಗಿ ಮಾಡಿದೀರ. ಸ್ಕ್ರಿಪ್ಟ್ ಎಲ್ಲ ಫೈನಲ್ ಆಗಿ ಒಂದು 2-3 ದಿನಕ್ಕೆ ಅವ್ರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬಿಟ್ಟು ಮುಹೂರ್ತ ಅದು ಒಂದ್ ತಿಂಗಳಿಗೆ ರಾಜ್ಕುಮಾರ್ ಹೋಗ್ತಿದ್ರು. ಕರೆಕ್ಟ್. ಉಪ್ಪಿಟ್ಟು ತಿಂತ ಇದ್ರು ಸದಾಶಿವನಗರ್ ಮನೇಲಿ ಕಾರ್ ಶೆಡ್ ಅಲ್ಲಿ ಬೆಳಗಿನ ಜಾವ ವಾಕಿಂಗ್ ಎಲ್ಲ ಮಾಡಿ ಉಪ್ಪಿಟ್ಟು ತಿಂತ ಇದ್ರು. ಹೇಳ್ಕೊಂಡು ಹಂಗೆ ಫ್ಯಾನ್ ಹಾಕೊಂಡು ಮಲಗಿದ್ರಂತೆ. ಮಾಮೂಲಿ ಪೂರ್ಣಿಮಕ್ಕ ಅವರು ಬಂದವ್ರೆ ಅವ್ರ ಮಗಳು ಅಂತ ಯಾರು ಬಂದ್ರು ಇವ್ರು ನಮ್ಮ ಕಾಡ್ನವರು ಅಂತನವ್ರು. ನಮ್ಮ ಕಾಡ್ನವ್ರು ನಮ್ಮೂರವ್ರು ಅನ್ನೋರು ತೋರ್ಸೋರು ನಮ್ಮ ಕೈನ. ರಜನಿಕಾಂತ್ ಎದ್ದು ಗೊತ್ತಲ್ಲ ಅವ್ರ ಹಿಂಗ್ ನಮಸ್ಕಾರ ಹೊಡೆಯಪ್ಪ ಅದಿದ್ದೇನ್ರಿ ಅದು ಅಲ್ಲಿದ್ದ ಅದು ಅಪ್ಪಾಜಿ 6 ಗಂಟೆಗೆ ರೆಡಿ ಇದ್ದಾರೆ, ಸ್ನಾನ ಮಾಡಿ ಕೇಳ್ತಾ ಇದಾರೆ ಎಲ್ಲಿ ನಮ್ಮ ಕಾಡ್ನವರು ಅಂತ ಬಂದ್ಬಿಡಿ ಅಂತ. ಈ ತರ ಸಬ್ಜೆಕ್ಟ್ ನನಗೆ ಸಿಕ್ಲಿಲ್ವಲ್ರಿ ಅಂತನ್ನೋರು. ಆದ್ರೆ ನನ್ನ ಮಗ ಮಾಡ್ತಾನೆ ಬಿಡಿ, ನನ್ನ ಮಗ ತಾನೇ ಮಾಡ್ತೀವಿ ನೋಡಿ ಸರ್. ರಾಜ್ಕುಮಾರ್ ರಜನಿಕಾಂತ್ ಈ ಚಿರಂಜೀವಿ ಅವ್ರದ್ದೆಲ್ಲ ನೀವು ಪ್ಲಸ್ ಪಾಯಿಂಟ್ ನೋಡಿ. ಮಗು ತರ ಇರ್ತಾರೆ ಅವರು. ಅಷ್ಟು ನಾವು ಅವ್ರು ದೊಡ್ಡ ಸ್ಟಾರ್ ಆಗಿದ್ರು ಕೂಡ ನಮ್ಮನ್ನ ನೋಡಿದ್ರು ಒಂದಿನ ನಮ್ಮನ್ನ ಏಕವಚನದಲ್ಲಿ ಮಾತಾಡ್ಸಿಲ್ಲ. ಅಣ್ಣವರು ಕೂಡ ಬನ್ರಿ ನಮ್ಮ ಕಾಡ್ನವರು ಅಂತಲೇ ಮಾಡೋದು, ಒನ್ನಿಗೆ ಹೋಗಿ ಅಂತಾನೆ ಮಾತಾಡೋದು. ನಿಜವಾಗ್ಲೂ ಅದನ್ನೆಲ್ಲ ನೋಡಿದ್ರೆ ನಮ್ಗೆ ಅದ್ಭುತ ಅನ್ಸುತ್ತೆ. ಅವ್ರನ್ನೆಲ್ಲ ನೋಡಿದಾಗ ಕೆಲವ್ರನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಯಾರು ಎನ್ನೆನ್ನೆ ಮನೆ ಬಂದು ಏನೇನೋ ಆಡ್ತಾರೆ ಪಾಪ. ಅಂಥ ಅದ್ಭುತವಾದ ವ್ಯಕ್ತಿ ಇಡೀ ಭಾರತ ದೇಶದಲ್ಲೇ ಒಂದು ಅದ್ಭುತವಾದ ನಟ. ಸಕ್ಸಸ್ ರೇಟಲ್ಲಾಗಲಿ ಆ್ಯಕ್ಟಿಂಗಲ್ಲಾಗಲಿ ಎಲ್ಲ ಥರದ್ದು ಅವ್ರು ಹಂಗಿದಾರಲ್ಲ ಅಂತ ಅನ್ಸ್ಬಿಡುತ್ತೆ. ನಾವೆಲ್ಲ ಯಾರೋ ಅನಿಸ್ಬಿಡುತ್ತೆ ಅವ್ರು ನೋಡಿದ್ರೆ. ಆಮೇಲೆ ಯಾವ ವ್ಯಕ್ತಿನೂ ಅವ್ರನ್ನ ಕಣ್ಣಾರೆ ಕಂಡು ದ್ವೇಷ ಮಾಡೋರು ಎದುರುಗಡೆ ಬಂದ ತಕ್ಷಣ ಪ್ರೀತಿ ಮಾಡ್ತಾರೆ ಅವ್ರನ್ನ. ಬದಲಾಗಿದೆ ಬಹಳಷ್ಟು ಜನ. ಅವ್ರು ತುಂಬಾ ಜನ ರಾಜ್ಕುಮಾರ್ ಅನ್ನೋ ಕೆಲವರು ಇರ್ತಾರೆ ಮನೋಸ್ಥಿತಿಯವರು. ಅವ್ರು ಎದುರುಗಡೆ ಬಂದಾಗ ಅದೇನೋ ಅವರ ತೇಜಸ್ಸು, ಅವರ ನಗು, ಆಮೇಲೆ ಅವ್ರ ಸಿಂಪ್ಲಿಸಿಟಿ ನೋಡಿ ಎಲ್ಲರೂ ಅವ್ರು ಫ್ಯಾನ್ ಆಗ್ಬಿಡ್ತಾರೆ. ಎಕ್ಸಾಕ್ಟ್ಲಿ. ಅಷ್ಟೊಂದು ತುಂಬಾ ಆತ್ಮೀಯತೆ ಅವ್ರ ಹತ್ರ. ನಾನು ಮೊನ್ನೆ ಯಾರ್ದೊಬ್ರು ನಿರ್ದೇಶಕರ ಸಂದರ್ಶನ ಮಾಡುವಾಗ ಅವ್ರು ಬೇರೆ ಹೀರೋ ಫ್ಯಾನ್ ಆಗಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ. ಇಂಡಸ್ಟ್ರಿಗೆ ಬಂದ ಮೇಲೆ ಅವ್ರ ವ್ಯಕ್ತಿತ್ವ ನೋಡಿ ನಾನು ಯಾರು ಫ್ಯಾನ್ ಆಗಿದ್ದೆ ಅದನ್ನ ಬಿಟ್ಬಿಟ್ಟು ನಾನು ಅಣ್ಣವ್ರನ್ನ ಆರಾಧಿಸಕ್ ಶುರು ಮಾಡಿದೆ ಅನ್ನೋ ತರದ ಒಂದು ಇದನ್ನ ವ್ಯಕ್ತಪಡಿಸಿದ್ರು ನಮಗೆ. ಅವೆಲ್ಲ ಆ ವ್ಯಕ್ತಿತ್ವ ಬಹಳ ಬೇಗ ಪ್ರೀತಿ ಗಳಿಸ್ಕೊಂಡ್ಬಿಡ್ತಾರೆ ಅವರು. ಅವ್ರ ಮುಖ ನೋಡ್ತೀನಿ, ಅವ್ರ ನಗುವಲ್ಲೇ ಅವ್ರು ನಮಸ್ಕಾರ ಮಾಡೋದು, ಅವ್ರು ಮಾತಾಡೋದು ನೋಡ್ಬಿಟ್ರೆ ಎಂತ ಮನುಷ್ಯನೇ ಅವರು. ನಾವ್ ಏನೇನೋ ಅನ್ಕೊಂಡ್ಬಿಟ್ಟಿದ್ವಿ ಅಂತ ಪ್ರತಿಯೊಬ್ರು ಬದಲಾಗ್ಬಿಡ್ತಾರೆ. ಅಂಥ ವ್ಯಕ್ತಿತ್ವ ಅವ್ರಿಗೆ ಮನಸ್ಸಲ್ಲಿ ಯಾವುದೋ ವಿಚಾರನೆ. ಆಮೇಲೆ ಇರೋದನ್ನ ಅವ್ರು ಖುಷಿ ಆದ್ರೆ ನಿಮ್ಗೆ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಸಿನಿಮಾ ಸಾಂಗ್ ನೋಡಿದೆ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರಿಗೂ ಯಾವ್ದೋ ಸೀರಿಯಲ್ ಮಾಡ್ಲಿ, ಆ ಸಿಲಿಲಲ್ಲಿ ಸೀರಿಯಲ್ ಒಂದು ಕ್ಯಾರೆಕ್ಟರ್ ಇದೆ, ಅವ್ರಿಗೆಲ್ಲ ಫೋನ್ ಮಾಡಿ ಮನೆಗೆ ಕರ್ಸ್ಕೊಂಡ್ರೆ ನಿಮ್ಮ ತರ ನಾನು ಆಕ್ಟ್ ಮಾಡಿಲ್ವಲ್ಲ ಅಂತಾರೆ. ನೋಡಿ ಎಷ್ಟು ಅವ್ರಿಗೆ ಎಷ್ಟು ಖುಷಿ. ಇನ್ನೊಂದು ಸಿನಿಮಾ ಮಾಡಿದ್ರೆ ಕಮಲ್ ಹಾಸನ್ ಅವ್ರಿಗೆ ನಿಮ್ ಫ್ಯಾನ್ ಅಂತ, ರಜನಿಕಾಂತ್, ಚಿರಂಜೀವಿ ಅವ್ರಿಗೆ ಫೋನ್ ಮಾಡ್ತಾರೆ. ಅಂದ್ರೆ ಒಬ್ಬ ನಟರು ಇನ್ನು ಯಾರ್ಯಾರು ಕೆಲಸ ಮಾಡಿರೋ ಒಬ್ಬ ನಿರ್ದೇಶಕರು ಎಂಥ ಸಿನಿಮಾ ಮಾಡಿದಿರಿ ನೀವು, ನಮ್ಗೊಂಥರ ಸಿನಿಮಾ ಮಾಡಿ ಕೇಳ್ಕೊಳ್ಳುವಂತ ವ್ಯಕ್ತಿತ್ವ ನಮ್ಗೆ ಒಂಥರ ಮೈ ಜುಮ್ ಅಂದ್ಬಿಟ್ಟು. ತಮಿಳ್ನಾಡಲ್ಲಿ ಯಾವ್ದೋ ಒಂದು ಸೀರಿಯಲ್ ನೋಡಿ ಅದು ತುಂಬಾ ದೊಡ್ಡ ಹಿಟ್ಟಾಗಿತ್ತು. ಆ ಸೀರಿಯಲ್ ಫೋನ್ ಮಾಡಿ ಡೈರೆಕ್ಟರ್ ಫೋನ್ ಮಾಡಿ ವಿಶ್ ಮಾಡೋದು ಎಂತ ಅದ್ಭುತವಾಗಿ ಮಾಡಿದೀರ, ನಂಗೆ ಬಹಳ ಇಷ್ಟವಾದ್ದು ಅಂತ. ಸರ್ ಅವ್ರ ಫ್ಯಾಮಿಲಿಯವರೆಲ್ಲ ಬಸ್ ಮಾಡ್ಕೊಂಡ್ಬಿಟ್ಟು ಅಣ್ಣ ಅವ್ರ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋದ್ರು ಸರ್. ಅಷ್ಟೊಂದು ಪ್ರೀತಿ. ಫುಲ್ ಸಾಯಂಕಾಲದವರೆಗೂ ಇದ್ರು, ಇಲ್ಲೇ ಇರಿ ನಾಳೆನೂ ಇರಿ ಅಂತ. ಅವ್ರು ಬೆಳಗ್ಗೆ ಬಂದು ಸಾಯಂಕಾಲ ಊಟ ಮಾಡ್ಕೊಂಡೋದ್ರು. ಒಂದು 34 ಜನ ಬಂದಿದ್ರು ಸರ್ ಮಡ್ರಾಸಿಂದ ಇಡೀ ಟೀಮ್ ಬಂದಿತ್ತು. ಅಂದ್ರೆ ನೋಡಿ ಎಷ್ಟು ಅಟ್ರಾಕ್ಟ್ ಮಾಡ್ತಾರೆ ಅವರು. ಪುಣ್ಯ ಸರ್ ಅವ್ರ ಜೊತೆ ಇದ್ದಿದ್ದು ಅದೃಷ್ಟ. ನಿಮ್ಗೆ ಒಂದಷ್ಟು ಕಾಲ ಅವ್ರ ಜೊತೆ ಇರೋದಕ್ಕೆ ಐ ಥಿಂಕ್ ಒಂದು 6 ವರ್ಷ 2001 ಅಂತ ಹೇಳಿದ್ರೆ ಅಲ್ಲೇನೋ ಒಂದು 6 ವರ್ಷ ನೀವು ಹತ್ತಿರದಿಂದ ಅವರ ಒಡನಾಡಿಯಾಗಿ ಗುರುತಿಸ್ಕೊಳಕ್ ಸಾಧ್ಯ. ಅಂದ್ರೆ ನಾವು ಏನು ಮಾಡಿದೀವಿ ಅಂತಲ್ಲ, ನಾವು ತುಂಬಾ ಜನ ನಿರ್ದೇಶಕರುಗಳ ಜೊತೆ ಕೆಲಸ ಮಾಡಿದ್ವಿ. ಅವ್ರ ಹತ್ರ ಏನೇನೋ ಒಂದೊಂದು ವಿಷಯಗಳು ಕಲ್ತು ಆ ಎಫರ್ಟ್ನೆಲ್ಲ ಸಿನಿಮಾ ಮೇಲೆ ಹಾಕಿದೀವಿ ಅಷ್ಟೇ. ಹಂಗಾಗಿ ಅರ್ಸು ಕೂಡ ಆಯ್ತು. ವರ್ತಣ ಅವರು ಸಾಯೋದಕ್ಕೂ ಸ್ಕ್ರಿಪ್ಟ್ ಎಲ್ಲ ಫೈನಲ್ ಆಗಿ ಒಂದು 2-3 ದಿನಕ್ಕೆ ಅವ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬಿಟ್ರು. ಅದಕ್ಕೆ ಮುಂಚೆ ನಾನು ಊಟ ಮಾಡಾದ್ಮೇಲೆ ಮಾತಾಡ್ತಾ ಇದ್ವಿ. ಅವ್ರು ಕೇಳಿದೆ, ಅಜ್ಜಿ ಹೆಂಗಿದೆ ಕತೆ, ನಿಮ್ಗೆ ಓಕೆ ಅಲ್ಲ ಅಂತಂದೆ. ಬೇರೆ ಏನಾದ್ರು ಡೌಟ್ಸ್ ಇದೆಯಾ ಅಂದ್ರೆ, ನೀಟಾಗಿದ್ದೀರಿ, ಆರಾಮಾಗಿ ಶೂಟಿಂಗ್ ಹೋಗಿ ಮಾಡಿ, ಏನು ಟೆನ್ಷನ್ ತಗೋಬೇಡಿ ಅಂತ. ಆಮೇಲೆ ಹೇಳಿದ್ರು, ನಾನು ಈ ಥರ ಸಬ್ಜೆಕ್ಟ್ಗಳು ಸಿಗಲ್ಲ ರೀ ನಿರ್ದೇಶಕರಿಗೆ. ಆಕಾಶ್ ಅಂತ ತುಂಬ ಸೆನ್ಸಿಬಲ್ ಕತೆ ಅದು, ತುಂಬ ಚೆನ್ನಾಗಿ ಮಾಡಿದ್ದೀರಿ, ಅದೆಲ್ಲ ನಮಗೆ ಒಂದು ಅವಾರ್ಡ್ ಇದ್ದಂಗೆ. ಈ ಸಿನಿಮಾನು ನೀವು ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ ರೀ, ಚೆನ್ನಾಗಿ ಮಾಡ್ತೀರಾ ನೀವು ಅಂತ ನಂಬಿಕೆ ಇದೆ. ನಿಮ್ಮನ್ನ ನೋಡಿ ಎಲ್ಲರೂ ಆಕಾಶ್ ಅರಸು ಡೈರೆಕ್ಟರ್ ಅಂತಾರೆ ನೆಕ್ಸ್ಟ್ ಅಂತಂದ್ರು. ಹಂಗೆ ಈಗ ಯಾರು ಕೇಳಿದ್ರು ಆಕಾಶ್ ಅರಸು ಡೈರೆಕ್ಟರ್ ಅಂತಾರೆ. ಅಂದರೆ ಅದು ಬ್ರ್ಯಾಂಡ್ ಆಗುತ್ತೆ ಅಂತ ಅವ್ರು ಅವತ್ತೇ ಹೇಳ್ಬಿಟ್ರು ವರ್ಧನ ಅವರು. ನೋಡಿ ಅದಾದ ಒಂದು 3 ಡೇಸ್ಗೆ ತೀರ್ಕೊಂಬಿಟ್ರು. ಸಿನಿಮಾ ಶೂಟಿಂಗ್ ಹಂತದಲ್ಲೇ ಇಲ್ಲ ಸರ್, ಡಿಸ್ಕಷನ್ ಆದ್ಮೇಲೆ ಅಷ್ಟೇ. ಫೈನಲ್ ಶೂಟಿಂಗೇ ಶುರು ಆಗಿರಲಿಲ್ಲ, ಶೂಟಿಂಗೇ ಅನ್ನೋರು ಇಲ್ಲ, ಫೈನಲ್ ರೀಡಿಂಗೇ ತೀರ್ಕೊಂಬಿಟ್ರು. ಅದಾದ ಒಂದು ಮಾರ್ಚ್ಗೆ ಪೂಜೆ ಮಾಡಿದ್ವಿ, ಮುಹೂರ್ತ ಮಾಡಿದ್ವಿ. ರಾಜ್ಕುಮಾರ್ ಅವ್ರು ಇದ್ರುವಾಗ ಮುಹೂರ್ತ ಅದು ಒಂದು ತಿಂಗಳಿಗೆ ರಾಜ್ಕುಮಾರ್ ಅವ್ರು ತೀರ್ಕೊಂಡ್ರು. ಏಪ್ರಿಲ್ 12 ತೀರ್ಕೊಂಬಿಟ್ರು.
ಅವ್ರಿಗೂ ಎಷ್ಟು 3-4 ಮಂತ್ಸ್ ಅದು ತುಂಬ ಬಹಳ ಕಮ್ಮಿ ಗ್ಯಾಪ್. ಅಂದ್ರೆ ನನಗೆ ಗೊತ್ತಿರಂಗೆ ಒಂದು 4-5 ತಿಂಗಳು ಅಷ್ಟೇ 4-5 ತಿಂಗಳು ನನಗೂ ನೆನಪಿರಂಗೆ 3-4 ತಿಂಗಳು ಇರ್ಬೋದು ಅನ್ಸುತ್ತೆ ನನಗೆ. ತಮ್ಮ ಹೋದ್ಮೇಲೆ ಅವರು ತುಂಬಾ ಡಿಪ್ರೆಸ್ ಆಗಿದ್ರು ಅಂತ. ಏಪ್ರಿಲ್ 12 ತೀರ್ಕೊಂಡ್ರು, ಮುಹೂರ್ತ ಮಾಡಿ ತೀರ್ಕೊಂಡ್ರು. ಕರೆಕ್ಟ್. ಅದು ತೀರ್ಕೊಳ್ಳುವಾಗ ನಮ್ಗೆ ಅದೊಂದು ಪುಣ್ಯ. ಅವರು ಕೊನೆ ತುತ್ತು ಹಾಕಿದ್ರು, ಉಪ್ಪಿಟ್ಟು ಕೆಳಗಡೆ ತಿಂತಾ ಇದ್ರು, ಉಪ್ಪಿಟ್ಟು ತಿಂತಾ ಇದ್ರು. ಸದಾಶಿವನಗರ ಮನೇಲಿ ಕಾರ್ ಶೆಡ್ಡಲ್ಲಿ ಬೆಳಗಿನ ಜಾವ ವಾಕಿಂಗ್ ಎಲ್ಲ ಮಾಡಿ ಉಪ್ಪಿಟ್ಟು ತಿಂತಾ ಇದ್ರು. ರಾಗಣ ನಾವು ಡಿಸ್ಕಷನ್ ಇತ್ತು, ಅರ್ಸೋದು ಆಫೀಸ್ಗೆ ಹೋಗೋಣ ಅಂದ್ಬಿಟ್ಟು ನಾನು ಮನೆಗೆ ಹೋಗಿದ್ದೆ. ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಕರೆದ್ಬಿಟ್ಟು ತುತ್ತು ಹಾಕಿದ್ರು ರಾಗಣಂಗೆ ನನಗೆ. ಆಮೇಲೆ ಅಲ್ಲಿ ಕೆಲಸಗಾರರಿಗೆಲ್ಲ ತುತ್ತು ಹಾಕೋರು, ಅಲ್ಲಿರೋರಿಗೆಲ್ಲ. ಅದು ಏನು ನೋಡಿ ಅವತ್ತೇ ಅದಾದ ಒಂದು 1.5 ಅವರ್ಗೆ ತಿಂದ್ಬಿಟ್ಟು ಮೇಲೆ ಹೋಗಿ ಕೂತಿರಿದ್ರು. ಹೋಗಿ ಕೂತಿರುವಾಗಲೇ ಹಂಗೆ ತೀರ್ಕೊಂಡು ಅಷ್ಟೇ ಒಂದು ವಾಕ್ ಮಾಡಿದ್ರಂತೆ ಅವರು. ಗೊತ್ತಿಲ್ಲ ಏನು ಮಾಡಿದ್ರು ಅಂತ. ತಿಂಡಿ ತಿಂದ್ಬಿಟ್ಟು ಮೇಲೋದ್ರಂತೆ. ಮೇಲೋಗಿ ಸೋಫಾದ ಮೇಲೆ ಹಿಂಗೆ ಹಾಡು ಹೇಳ್ತಿರ್ತಾರೆ, ನಾಟಕದ ಹಾಡುಗಳನ್ನೆಲ್ಲ ಗುನುಗ್ತಾ ಇರ್ತಾರೆ. ಅವಾಗ ಹೇಳ್ಕೊಂಡು ಹಂಗೆ ಫ್ಯಾನ್ ಹಾಕೊಂಡು ಮಲಗಿದ್ರಂತೆ. ಮಾಮೂಲಿ ಪೂರ್ಣಿಮಕ್ಕ ಅವ್ರು ಬಂದವ್ರೆ, ಅವ್ರ ಮಗಳು ಬಂದಾಗ ಅಪ್ಪಾಜಿ ತಿಂಡಿ ತಿಂದ್ರ ಅಂತ ಹೇಳ್ಬಿಟ್ಟು ಹಿಂಗೆ ಹೋಗ್ತಾವ್ರೆ. ಅವ್ರು ಮಾತಾಡ್ತಾ ಇಲ್ಲಂತೆ. ಆಗ ಹೋಗಿ ನೋಡಿದೆ, ಹಿಂಗೆ ನಿಂತಾಗ ಉಸಿರು ಹೋಗ್ಬಿಟ್ಟಿದೆ. ನೀವು ಅವರಿದ್ದಾಗ ಅವ್ರ ಜೊತೆಯಲ್ಲಿ ಒಂದಷ್ಟು ಒಡನಾಟ ಹೊಂದೋದಕ್ಕೆ, ಒಂದಷ್ಟು ಅವರ ಮಾರ್ಗದರ್ಶನದಲ್ಲಿ 1-2 ಸಿನಿಮಾ ಮಾಡೋದಕ್ಕೆ, ಡೈರೆಕ್ಷನ್, ಸೊ ಬೇರೆ ಬೇರೆ ಸಿನಿಮಾಗಳನ್ನ ಮಾಡೋದಕ್ಕೆ ಅವಕಾಶ ಸಿಕ್ತು. ನಾನು ಡೈರೆಕ್ಟರ್ ಆದ್ದು ಒಂದು ಮಿರಾಕಲ್ ಸರ್. ಅದೇ ಹೇಳಿದ್ನಲ್ಲ, 1 ಮಂತಲ್ಲಿ ಡೈರೆಕ್ಟರ್ ಅದೇ. ಏನೋ ಭಗವಂತನ ಆಶೀರ್ವಾದ ಸರ್. ಅವರು ನನ್ನ ಮೇಲೆ ಏನು ನಂಬಿಕೆ ಇಟ್ಟು ಮಾಡೋಕ್ಕೆ ಒಪ್ಕೊಂಡ್ರು, ಅವ್ರಿಗೆ ಭಗವಂತ ಅವ್ರ ಮನಸ್ಥಿತಿಗೆ ಹೆಂಗೆ ಕೊಟ್ಟನು. ಹೊಸ ಡೈರೆಕ್ಟರ್ಗಳಿಗೆ ಮೋಸ್ಟ್ಲಿ ಆಫ್ಟರ್ ಲಾಂಗ್ ಟೈಮ್ ನನಗೆ ಕೊಟ್ಟಿರೋದು. ಬಹುಶಃ MS ರಾಜಶೇಖರ್ ಅವರು ಆದ್ಮೇಲೆ ನನಗೆ ಡೈರೆಕ್ಷನ್ ಮಾಡಿಸಿದ್ರು. MS ರಾಜಶೇಖರ್ ಅವ್ರಿಗೂ ಅವ್ರ ಬ್ಯಾನರ್ ಅವಕಾಶ ಕೊಟ್ಟಿದ್ದವರು ಅಲ್ವಾ. ಅವರು ಅಲ್ಲೇ ಕೆಲಸ ಮಾಡ್ತಿದ್ರು. ಆಮೇಲೆ ಅವ್ರ ಬಗ್ಗೆ ಗೊತ್ತಿತ್ತು ಅವ್ರಿಗೆ. ಆಮೇಲೆ ನಾನು 3 ಸಿನಿಮಾ ಮಾಡಿದ್ದೆ ಅವ್ರ ಕೆಲಸ ಸಿನಿಮಾದಲ್ಲಿ. ಅಪ್ಪು ಅಭಿ ವೀರ ಕನ್ನಡಿಗೆಲ್ಲ ಮಾಡಿದ್ನಲ್ಲ. ಕರೆಕ್ಟ್. ಅಮ್ಮ ಅವ್ರಿಗೆ ಎಲ್ಲ ಹೇಳೋರು, ಹಿಂಗೆ ಮಾಡ್ತೇವೆ ಮಹೇಶ್, ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ. ಪಾಪ ಅವರು ನಮ್ಮ ಕಂಪ್ನಿಲೇ ಮಾಡ್ಸೋಣ ಬಿಡೋ, ನಮ್ಮೂರು ಬಿಡೋನು, ನಮ್ಮ ಕೊಳ್ಳಗಲ್ದವ್, ನಮ್ಮ ಯಜಮಾನ್ರು ಪ್ರಿಯ ಕಣವನು ಅನ್ನೋರು. ಅಣ್ಣವ್ರಿಗೆ ನಮ್ಮ ಕಷ್ಟ ಯಾರು ಬಂದ್ರು ಸರ್, ರಜನಿಕಾಂತ್ ಯಾರು ಬಂದ್ರು, ಇವ್ರು ನಮ್ಮ ಕಾಡ್ನವರು ಅಂತನೋರು. ನಮ್ಮ ಕಾಡ್ನವರು, ನಮ್ಮೂರವರು ಅನ್ನೋರು ತೋರ್ಸೋರು ನಮ್ಮ ಕೈನ. ರಜನಿಕಾಂತ್ ಎದ್ದು ಗೊತ್ತಲ್ಲ ಅವ್ರಿಗೆ ನಮಸ್ಕಾರ ಹೊಡೆಯಪ್ಪ. ನಿಜವಾಗ್ಲೂ ಭಾಳ ಖುಷಿ ಸರ್. ಅವ್ರ ಜೊತೆ ಇದ್ದು ನಮ್ಮ ಪೂರ್ವಜನ ಪುಣ್ಯ ಸರ್. 6 ವರ್ಷ ಅವ್ರ ಜೊತೆಯಲ್ಲಿ ಊಟ ಮಾಡುವು. ಹೆಚ್ಚು ಕಮ್ಮಿ ಒಂದು 8-9 ಅವರ್ಸ್ ಅವ್ರ ಮನೇಲೇ ಇರ್ತಿದ್ದೆ. ರಾಘಣ್ಣ ಅಪ್ಪೂರ್ ಅವರು ಆಫೀಸ್ಗೆ ಹೋದ್ರು ನಾನು ಅಣ್ಣವ್ರ ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅವ್ರು ನಮ್ಮೂರುಗಳ ವಿಷಯ ಎಲ್ಲ ಹೇಳೋರು. ಕೊಳ್ಳೇಗಾಲ, ಕೆಂಪನಪಾಳ್ಯ, ಸಿಂಗನಲ್ಲೂರು, ಆಮೇಲೆ ನಿಮ್ಮೂರು ಕೆರೆಯಲ್ಲಿ ಆಟ ಎಲ್ಲ ಹೇಳೋರು. ಎಲ್ಲ ಜ್ಞಾಪಕ ಇತ್ತು ಅವ್ರಿಗೆ. ಆಮೇಲೆ ಕುಂತೂರು ಕೆರೆಯಲ್ಲಿ ನೀರಿದೆಯಾ ಅಂತ, ಊರ ಹತ್ರ ಚಿಲ್ಕೋಡಿ ಬೆಟ್ಟ ಎಲ್ಲ ಕೇಳೋರು, ಕೆಸ್ತೂರು. ಅವ್ರು ಎಲ್ಲ ಜ್ಞಾಪಕ ಇಟ್ಕೊಂಡು ಅಂಥ ಅದ್ಭುತವಾದ ವ್ಯಕ್ತಿ, ಅಂಥ ಲೆಜೆಂಡ್. ಎಲ್ಲ ಹಳ್ಳಿದು ನೋಡಿ, ಹಳೇದನ್ನು ಮರ್ತಿಲ್ಲ ಅವರು. ಆಮೇಲೆ ಜಾಸ್ತಿ ನೆನ್ಪಿಟ್ಕೊಂಡು ಆಮೇಲೆ ನಮ್ಮ ಭಾಷೆಲೇ ಮಾತಾಡ್ತಿದ್ರು. ಅದೇನ್ರಿ ಅದು ಅಲ್ಲಿದ್ದ ಅದು ಈ ತರ ನಮ್ಮ ಕೊಳೆಯಲ್ಲ ಭಾಷೆಯಲ್ಲಿ ಮಾತಾಡೋರು. ನಮ್ಗೆ ಖುಷಿ ಆಯ್ತು. ಏನೇ ವಿಷಯಕ್ಕೆ ಬಂದ್ರು ಅವ್ರ ಸಿನಿಮಾ ಬಿಟ್ಟು ನೆಕ್ಸ್ಟ್ ಮಾತಾಡ್ತಾ ರೂಟ್ಸ್ ಊರು ಸಿಂಗನಲ್ಲೂರು, ಸಿಂಗನಲ್ಲೂರು ಜಾಗ, ಕೊಳ್ಳೇಗಾಲದ ಜಾಗ, ಕೆಂಪನಪಾಳ್ಯ, ಈ ಚಾಮರಾಜನಗರದ ಭಾಗ, ಈ ಭಾಗನೇ ಮಾತಾಡ್ತಿದ್ವಿ ಜಾಸ್ತಿ. ಅವ್ರು ಎಲ್ಲ ಕೇಳೋರು. ಅಲ್ಲಿ ನೀರು ಬತ್ತಿದ್ವಿ, ಅಲ್ಲಾಡ್ತಿದ್ವಿ, ಇಲ್ಲಾಡ್ತಿದ್ವಿ, ಹಿಂಗೆ ಹೋಗ್ತಿದ್ವಿ, ಎಲ್ಲ ಹೇಳೋರು. ನಾವು ಕೇಳ್ಕೊಂಡು ಖುಷಿಯಾಗಿ ಕೇಳೋ, ಮಗು ಆಗ್ಬಿಡೋರು ನಮ್ಮ ಜೊತೆ. ಅಂಥ ವ್ಯಕ್ತಿಗಳ ಜೊತೆ ನಾವು ಹಂಗಿದ್ವಲ್ಲ, ಅದೇ ನಮ್ಮ ಪುಣ್ಯ ಅನ್ಸುತ್ತೆ. ಆ ವಿಷಯದಲ್ಲಿ ನಮ್ಗೆ ತುಂಬ ಜನ ಹೇಳ್ತಾರೆ, ಇಂಥ ಪುಣ್ಯ ಮಾಡಿದ್ದೆ ನೀನು, ಅಣ್ಣವ್ರ ಜೊತೆ ಊಟ ಮಾಡಿದ್ಯಾ, ಅವ್ರ ಜೊತೆ ಮಾತಾಡಿದ್ಯಾ, ನಮ್ಗೆ ಆ ಭಾಗ್ಯ ಸಿಕ್ಕಿಲ್ವಲ್ಲ ಅಂತಾರೆ ಅಲ್ವಾ. ನನಗೆ ಆಗ ಅನ್ಕೊಂತೀನಿ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಅಂತ. ಚಿಕ್ಕವರು ದೊಡ್ಡವರು ಅನ್ನೋ ಭಾವನೆ ಇಲ್ಲ. ಒಂದು ದಿನ ನನ್ನ ಏಕವಚನದಲ್ಲಿ ಕರೆದಿಲ್ಲ ಸರ್. ಬನ್ರಿ ಕಾಫಿ ಕುಡಿ. ಅವ್ರ ಟೈಮಿಂಗ್ದು ಕಾಮಿಡಿ ಸೆನ್ಸ್ ಸರ್. ಮನೆಗೆ ರಾಘಣ್ಣ ಅವರು ಡಿಸ್ಕಷನ್ ಬರ್ಬೇಕು ಅಂದ್ರೆ ರಾಘಣ್ಣ ವಾಕಿಂಗ್ ಹೋಗೋರು. ನಾನು ಬೆಳಗ್ಗೆ 7 o'clock ಹೋಗ್ಬಿಡೋರು. ರಾಘಣ್ಣ ಫೋನ್ ಮಾಡ್ಬಿಡೋರು, ಅಪ್ಪಾಜಿ 6 ಗಂಟೆಗೆ ರೆಡಿ ಇದ್ದಾರೆ, ಸ್ನಾನ ಮಾಡಿ ಕೇಳ್ತಾ ಇದಾರೆ ಎಲ್ಲಿ ನಮ್ಮ ಕಾಡ್ನವರು ಅಂತ, ಬಂದ್ಬಿಡಿ ಅಂತ. ಆಕಾಶ್ ಪಿಕ್ಚರ್ ಟೈಮಲ್ಲಿ ಎಲ್ಲಿ ಡೈರೆಕ್ಟ್ರು ಬಂದಿಲ್ವಾ ಅಂತ ಕೇಳೋರು ಅಂತ. ಇಮಿಡಿಯೇಟ್ ಫೋನ್ ಮಾಡಿ, ಅಪ್ಪಾಜಿ ಕಾಯ್ತಾರೆ ಬನ್ನಿ ಅಂತ. ನಾನು 6:15 ಬರುವೆ ಸರ್. ಆರಾಮಾಗಿ ವೈಟ್ ಶರ್ಟ್ ಹಾಕೊಂಡು ಕೂತಿರೋರು. ಬನ್ನಿ ಕಾಫಿ ಕುಡಿಯೋಣ ಅನ್ನೋರು. ಕಾಫಿ ಕುಡಿಸಿ ಆಮೇಲೆ ತಿಂಡಿ ಮಾಡಿಸೋರು. ಆಮೇಲೆ ರಾಘಣ್ಣ ಬಂದು ಜಾಯ್ನ್ ಆಗೋರು. ಅಣ್ಣವ್ರು ರೆಡಿ ಅವರು. ಡಿಸ್ಕಷನ್ ಅಂದರೆ ಅಣ್ಣ ಅವರು ಬೆಳಗ್ಗೆ 6 ಗಂಟೆಗೆ ರೆಡಿ ಆಗ್ಬಿಡೋರು. ನಾವು ಡಿಸ್ಕಷನ್ ಅಂದರೆ ನಾಳೆ ಕೇಳೋಣ, ನಾಳಿದ್ದು ಕೇಳೋಣ. ಕತೆ ಕೇಳ್ತೀನಿ ಅಂದರು ಸರ್, ರಾತ್ರಿ ಎಲ್ಲ ನಿದ್ದೆ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ, ಅಷ್ಟೊಂದು ಹಸುವು ಹಂಗ್ರಿ ಅವ್ರಿಗೆ ಕತೆ. ಬೆಳಗ್ಗೆ 6 ಗಂಟೆಗೆ ರೆಡಿಯಾಗಿ ಕೂತ್ಬಿಡೋರು. ಇಲ್ರಿ ಇನ್ನೂ ಬಂದಿಲ್ಲ ಅಂತನೋರು. ರಾಘಣ್ಣ ಅಪ್ಪಾಜಿ ಕಾಯ್ತವ್ರೆ ಕೇಳ್ತವ್ರೆ ಅನ್ನೋರು. ರಾಘಣ್ಣ ಬಂದ್ಬಿಡು 6 ಗಂಟೆಗೆ. ನಾನು ಅಲ್ಲೇ ಶೇಷಾದ್ರಿಪುರಮಲ್ಲಿ ಇದ್ದೆ. ಆಗ ವಾಕಲ್ಲೇ ಬಂದ್ಬಿಡುವೆ, 10-15 ಮಿನಿಟ್ಸ್ ಬಂದ್ಬಿಡುವೆ ನಾನು. ಆರಾಮಾಗಿ ಬರುವೆ. ಅವರು ಖುಷಿ ಸರ್. ಅಂತ ದೊಡ್ಡ ವ್ಯಕ್ತಿಗಳ ಜೊತೆ ಇರೋದು ನಮ್ಮ ಪುಣ್ಯ. ನಾವೇನಾರು ಸ್ವಲ್ಪ ಸಕ್ಸಸ್ ಏನಾರು ನೋಡಿದ್ರೆ ಅವ್ರ ಹತ್ರ ಕಲ್ತಿರೋದು. ಅದೇನೋ ವೈಬ್ರೇಷನ್ಸ್ ಪಾಸ್ ಆಗುತ್ತಲ್ಲ, ಅವ್ರು ಯಾವಾಗ್ಲೂ ಯಾರಿಗೆ ಆಶೀರ್ವಾದ ಮಾಡಿದ್ರೆ ಅವ್ರು ಯಾರು ಕೂಡ ಲೈಫಲ್ಲಿ ಫೇಲ್ಯೂರೇ ಆಗಿಲ್ಲ. ಹೌದು, ಬಹಳ ಜನ ಅವರಿಂದ ಆಶೀರ್ವಾದ ಪಡೆದವ್ರು ಎಲ್ಲರೂ ಹೇಳಿ. ಆಮೇಲೆ
ಪ್ರತಿಯೊಂದನ್ನು ಸರ್ ಅವರು ಇನ್ನೊಬ್ಬರ ಬಗ್ಗೆ ಮಾತಾಡಲ್ಲ, ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ. ನಮ್ದೇನು ಊರಿಂಟಿದೆ, ನಮ್ಗೆ ಯಾಕ್ರಿ ಬಿಡ್ರಿ ಅಂತಾರೆ. ಆ ಥರ ಕ್ಯಾರೆಕ್ಟ್ರು ಅವ್ರು. ಸಿನಿಮಾ ಕತೆ ಸರ್, ಕತೆ ಬಿಟ್ಟರೆ ಇನ್ನೇನು ತಲೆನೇ ಕೆಡಿಸ್ಕೊಳ್ಳೋದು. ಕತೆ ಬಗ್ಗೆ ಡಿಸ್ಕಷನ್ನು, ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಐಡಿಯಾ ಹೇಳೋದು. ಆಮೇಲೆ ನಾವು ಆ ಸಿನಿಮಾದಲ್ಲಿ ಹಿಂಗೆ ಮಾಡಿದ್ವಿ, ಈ ಸಿನಿಮಾದಲ್ಲಿ ಮಾಡಿದ್ವಿ, ನೋಡಿ ನಾವು ಅಷ್ಟು ಕಷ್ಟಪಡ್ತಿದ್ವಿ, ನೀವು ನಮಗಿಂತ ಕಷ್ಟಪಡ್ಬೇಕೀಗ ಅನ್ನೋರು. ಆಮೇಲೆ ಅರಸು ಸಿನಿಮಾನ ನಾನು ಈ ಥರ ಸಿನಿಮಾ ಮಾಡಿಲ್ಲನ್ರಿ ಬಡ್ಡಿ ಮಗಂದು ಅಂತನೋರು. ಆದರೂ ನನ್ನ ಮಗ ಮಾಡ್ತಾನೆ ಬಿಡಿ ಪರವಾಗಿಲ್ಲ ಅನ್ನೋರು. ಅಂದರೆ ಕಲಾವಿದರ ಹಸು ನೋಡಿ, ಈ ಥರ ಸಬ್ಜೆಕ್ಟ್ ನನಗೆ ಸಿಕ್ಲಿಲ್ವಲ್ರಿ ಅಂತನೋರು. ಆದ್ರೆ ನನ್ನ ಮಗ ಮಾಡ್ತಾನೆ ಬಿಡಿ, ನನ್ನ ಮಗ ತಾನೇ ಮಾಡ್ತಿರೋದು. ಓದಲ್ಲೂ ಒಂದು ಸ್ವಾರ್ಥ, ಅದರಲ್ಲೂ ಒಂದು ಅದು ಖುಷಿ ಪಡೋರು. ಅಂದರೆ ಕಲಾವಿದರಿಗೆ ಕ್ಯಾರೆಕ್ಟರ್ಗಳು ಅದೊಂದು ಹಸಿವಿದೆಯಲ್ಲ ನೋಡಿ, ಅನ್ಬಿಲೀವೇಬಲ್ ಸರ್. ನಾನು ಲೈಫಲ್ಲಿ ಮತ್ತೊಬ್ಬ ರಾಜ್ಕುಮಾರ್ ಅವ್ರು ನೋಡೋಕ್ಕಾಗಲ್ಲ, ಚಾನ್ಸೇ ಇಲ್ಲ. ಯಾರು ಏನು ಬೇಕಾದ್ರೆ ಹೇಳಿ. ಮತ್ತೆ ಇದ್ವಿ, ಅವ್ರು ಡೈರೆಕ್ಷನ್ ಕೊಟ್ಟಿದ್ದೀವಿ ಅಂತಲ್ಲ, ನಮ್ಗೆ ಹೊರಗಡೆಯವರು ಕೂಡ ಹೇಳ್ತಾರೆ, ನೀನು ಪುಣ್ಯ ಮಾಡಿದೆ ಕಣಯ್ಯ, ನಾವು ಮುಖನೇ ನೋಡೋಕ್ಕಾಗಿಲ್ಲ, ಅವ್ರದ್ದು ಒಂದಿನ ಮಾತಾಡ್ಸೋಕ್ಕಾಗಿಲ್ಲ ಅಂತಾರೆ. ಅನ್ಬಿಲೀವೇಬಲ್ ಸರ್. ಆಮೇಲೆ ಅವ್ರನ್ನ ನಾವು ಹೋಗೋದು ಸರ್, ಹೊರಗಡೆಯವ್ರು ಎಷ್ಟು. ರಜನಿಕಾಂತ್ ನನ್ನ ಲೈಫಲ್ಲಿ ಆಟೋಗ್ರಾಫ್ ತಗೊಂಡಿರೋ ರಾಜ್ಕುಮಾರ್ದು ಒಬ್ಬರದೇ ಅಂತ ಹೇಳ್ತಾರೆ, ಅಂಥ ಸೂಪರ್ ಸ್ಟಾರ್. ಚಿರಂಜೀವಿ ಅವರು ಅವ್ರ ಇನ್ಸ್ಟಿಟ್ಯೂಟಲ್ಲಿ ಓದ್ಬೇಕಾದ್ರೆ. ಆಮೇಲೆ ಅಮಿತಾಬ್ ಬಚ್ಚನ್ ಹೆಂಗೆ ಹೇಳ್ತಾರೆ, ಎಂತೆಂಥ ಲೆಜೆಂಡ್ಗಳು. ನಮ್ಮ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ನಾವು ಹೇಳೋದು ತಪ್ಪಾಗುತ್ತೆ, ಹೊರಗಡೆಯವ್ರು ಹೇಳ್ತಾರಲ್ಲ, ಆಗಲೇ ವ್ಯಾಲ್ಯೂ ಜಾಸ್ತಿ. ಆಮೇಲೆ ರಾಜ್ಕುಮಾರ್ ಅವ್ರ ಪ್ಲಸ್ ಪಾಯಿಂಟ್ ಏನು ಅಂದರೆ, ಅವ್ರ ಸಿನಿಮಾ ನೀವು ಹೇಳಿದ್ದಕ್ಕೆ ಹೇಳಿದೆ. ಅಮಿತಾಬ್ ಬಚ್ಚನ್ ಅವರು ಒಂದ್ ಕಡೆ ಹೇಳ್ತಾರೆ, ಸದ್ಯ ನಮ್ಮ ಅದೃಷ್ಟ ಏನಂತ ಹೇಳಿದ್ರೆ ಬಾಲಿವುಡ್ ಅಲ್ಲಿ ಇರ್ಲಿಲ್ಲ, ಇದ್ರೆ ನಾವು ನಮ್ಗೆ ಯಾರಿಗೂ ಅವಕಾಶನೂ ಇರ್ತಿಲ್ಲ, ಅಷ್ಟು ಪಾತ್ರ ಮಾಡ್ಬಿಟ್ರು. ಎಸ್. ಆಮೇಲೆ ಅವ್ರು ಮಾಡದೇ ಇರೋ ಪಾತ್ರ ಇಲ್ಲ, ಕಾಮಿಡಿ ಮಾಡ್ತಾರೆ. ಒಬ್ಬ ಕಲಾವಿದನ, ಪರಿಪೂರ್ಣ ಕಲಾವಿದನ ರಾಜ್ಕುಮಾರ್ ನೋಡಿ ಸರ್. ರಾಜ್ಕುಮಾರ್, ರಜನಿಕಾಂತ್, ಈ ಚಿರಂಜೀವಿ ಅವ್ರದ್ದೆಲ್ಲ ನೀವು ಪ್ಲಸ್ ಪಾಯಿಂಟ್ ನೋಡಿ. ಆ್ಯಕ್ಷನ್ ಮಾಡ್ತಾರೆ ಸರ್, ಎಮೋಷನ್ ಮಾಡ್ತಾರೆ, ಸೆಂಟಿಮೆಂಟ್ ಮಾಡ್ತಾರೆ. ಕೆಲವ್ರಿಗೆಲ್ಲ ಕಾಮಿಡಿ ಬರಲ್ಲ. ಇವು 3 ಜನ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ ನೋಡಿ. ರಜನಿಕಾಂತ್ ಚಿಕ್ಕ ಡೈಲಾಗಲ್ಲಿ ಕಾಮಿಡಿ, ರಾಜ್ಕುಮಾರ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಕಾಮಿಡಿ. ಹೌದು, ಅದು ನಿಜ. ಎಲ್ಲ ಥರದ ಕ್ಯಾರೆಕ್ಟರ್ಗಳನ್ನ ಮಾಡ್ತಾರೆ, ಅದೇ ಪ್ಲಸ್ ಪಾಯಿಂಟ್ ಅವರು. ನಮಸ್ಕಾರ, ನಾನು ನಿರ್ದೇಶಕ ಮಹೇಶ್ ಬಾಬು ಮಾತಾಡ್ತಾ ಇದ್ದೀನಿ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲು ಸಿನಿಮಾ ಎಂಟರ್ಟೈನ್ಮೆಂಟ್ ಅಲ್ಲದೆ ಹಲವಾರು ಮಾಹಿತಿಗಳನ್ನ, ಸಿನಿಮಾದ ಹೊರಗಡೆ ಒಳಗಡೆ ಇರೋಂಥ ಮಾಹಿತಿಗಳನ್ನ ನಿಮಗೆ ತಲುಪಿಸುವಂಥ ಒಂದು ಮಾಧ್ಯಮ ಅದು, ಡೈಲಿ ಮಾಧ್ಯಮ ಅಂತ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ.